ನಮಸ್ಕಾರ, ನೀವು ನೋಡ್ತಾ ಇರೋದು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 3 ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಒಂದು ಡ್ರೈ ಟವಲಿಂದ ಚೆನ್ನಾಗಿ ಒರೆಸ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು, ಈ ರೀತಿ ಚೆನ್ನಾಗಿ ಒರೆಸ್ಕೋಬೇಕು. ಈಗ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಒರೆಸ್ಕೊಂಡಾಗಿದೆ. ಈಗ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಕಟ್ಟಿಂಗ್ ಬೋರ್ಡ್ ಕೂಡ ಡ್ರೈ ಇರಬೇಕು, ಸ್ವಲ್ಪನೂ ಒದ್ದೆ ಇರಬಾರ್ದು. ಚಾಕು ಮತ್ತು ಕಟ್ಟಿಂಗ್ ಬೋರ್ಡ್, ಮಾವಿನಕಾಯಿ ಮತ್ತು ಮಾವಿನಕಾಯಿ ಹಾಕೋದಕ್ಕೆ ಪಾತ್ರೆ ಎಲ್ಲ ಕೂಡ ಡ್ರೈ ಇರಬೇಕು. ಈಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಿಮಗೆ ಇಷ್ಟ ಇರೋ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು. ಈಗ ಕಟ್ ಮಾಡಿರೋ ಮಾವಿನಕಾಯಿನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲ್ ಕೂಡ ಚೆನ್ನಾಗಿ ಡ್ರೈ ಮಾಡಿ ಇಟ್ಟಿರಬೇಕು, ಒದ್ದೆ ಇರೋ ಪಾತ್ರೆಯಲ್ಲಿ ಹಾಕಬಾರ್ದು. ಫ್ರೆಂಡ್ಸ್, ಈಗ ಈ ರೀತಿ ಹಚ್ಕೊಂಡಿದ್ದೀನಿ. ಈಗ ಈ ಮಾವಿನಕಾಯಿಗೆ ಅರ್ಧ ಕಪ್ಪಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೌಡರ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು. ನೀವು ಕಲ್ಲುಪ್ಪು ಬೇಕಾದರೆ ಹಾಕೋಬೋದು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಉಪ್ಪು ಕೂಡ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಈ ಮಾವಿನಕಾಯಿನ ಒಂದು ಜಾರಲ್ಲಿ ಅಥವಾ ಗ್ಲಾಸ್ ಬಾಟ್ಲಲ್ಲಿ ಹಾಕಿಡಬೇಕು. ಬಾಟ್ಲು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿರಬೇಕು, ನೀರಿನ ಅಂಶ ಇರಬಾರ್ದು. ಈಗ ಬಾಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಅಲ್ಯೂಮಿನಿಯಂ ಫಾಯಿಲಿಂದ ಈ ಥರ ಕವರ್ ಮಾಡಬೇಕು. ಸ್ವಲ್ಪನೂ ಏರು ಒಳಗಡೆ ಹೋಗಬಾರ್ದು. ಅದಕ್ಕೆ ಈಗ ಉಳಿದಿರೋ ಮಾವಿನಕಾಯಿನೂ ಕೂಡ ಇನ್ನೊಂದು ಬಾಟಲಲ್ಲಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಒಂದೇ ಸರಿ ದೊಡ್ಡ ಬಾಟಲಲ್ಲೂ ಕೂಡ ಹಾಕೋಬೋದು. ನಾನು 2 ಬಾಟ್ಲಲ್ಲಿ ಡಿವೈಡ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಕೂಡ ಅದೇ ರೀತಿ ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಈಗ ಟೈಟಾಗಿ ಕ್ಲೋಸ್ ಮಾಡಿ ಇದನ್ನು ಒಂದು 3 ಡೇಸ್ ಹಾಗೆ ಇಡ್ತೀನಿ. ಮಾವಿನಕಾಯಿ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಒಂದು ಮಸಾಲ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಡೋಣ. ಈಗ ಇದರಲ್ಲಿ 3 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಸಾಸಿವೆ ಚೆನ್ನಾಗಿ ಸಿಡ್ತಿದೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಈಗ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು 1/4 ಸ್ಪೂನಷ್ಟು ಇಂಗು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 20ರಿಂದ 30 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಇದಿಷ್ಟನ್ನು ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಈಗ 10 ನಿಮಿಷ ಆದಮೇಲೆ ನಾನು ಇದಿಷ್ಟನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಇದ್ರ ಜೊತೆ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು. ಸ್ವಲ್ಪನೂ ತರಿ ಇಲ್ಲೇ ಇರೋ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ತರಿ ಇದೆ ಅನಿಸಿದರೆ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೋಬೋದು. ಈಗ ನೋಡಿ, ಮಸಾಲ ಪೌಡರ್ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಡೋಣ.
ಫ್ರೆಂಡ್ಸ್, ಫ್ರೆಶ್ಶಾಗಿ ಮಸಾಲ ಮಾಡ್ತಾ ಇರೋದ್ರಿಂದ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು. ಈಗ ನೋಡಿ, ಮಾವಿನಕಾಯಿ 3-4 ಡೇಸ್ ಆದಮೇಲೆ ಈ ರೀತಿ ಬಂದಿದೆ. ಒಂದ್ಸರಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಈಗ ನೋಡಿ, ಮಾವಿನಕಾಯಿ ಎಲ್ಲ ಸಾಫ್ಟಾಗಿದೆ. ಈಗ ಈ ಮಾವಿನಕಾಯಿನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ. ಈಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿ ಹಾಕ್ಕೊಳ್ತಾ ಇರೋದು ಅಂದರೆ, ನಾನು ಸ್ಮಾಲ್ ಬಾಟಲ್ ಯೂಸ್ ಮಾಡೋದ್ರಿಂದ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಜಾರಿಗೆ ಕೂಡ ಹಾಕ್ಬೋದು. ಫ್ರೆಂಡ್ಸ್, ಈಗ ನಾನು ಅರ್ಧ ಕಪ್ಪಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಫ್ರೆಶ್ಶಾಗಿ ಮಾಡ್ಕೊಂಡಿರೋ ಉಪ್ಪಿನಕಾಯಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1/4 ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ಲೋ ಆಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡುವಾಗಲೂ ಕೂಡ ಪಾತ್ರೆ ಸ್ವಲ್ಪನೂ ಒದ್ದೆ ಇರಬಾರ್ದು, ಮತ್ತು ಸ್ಪೂನ್ ಕೂಡ ಒದ್ದೆ ಇರಬಾರ್ದು. ಇಲ್ಲಾಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೋದು. ಈ ರೀತಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಖಾರ ಮತ್ತು ಉಪ್ಪು ಹಿಡಿಸುತ್ತೆ ಅಂತ. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಸೈಡಲ್ಲಿ ಇಡೋಣ. ಈಗ ಉಪ್ಪಿನಕಾಯಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದರಲ್ಲಿ ನಾನು ಜಿಂಜಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಣ್ಣೆ ಕೂಡ ಹಾಕ್ಬೋದು. ಈ ಎಣ್ಣೆ ಉಪಯೋಗಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ಬಾಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಮತ್ತು ಮಾವಿನಕಾಯಿ, ಉಪ್ಪು, ಖಾರ ಎಲ್ಲ ಎಷ್ಟು ಬೇಕು ಅಂತ ಅಳತೆ ನೋಡಿ ಮಾಡ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾಯ್ದಿದೆ. ಈಗ ಇದರಲ್ಲಿ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ಗಟ್ಟಿ ಹಿಂಗು ಕೂಡ ಹಾಕ್ಬೋದು. ಈಗ ಸಾಸಿವೆ ಸಿಡಿದ ಮೇಲೆ ಸ್ಟವ್ ಆಫ್ ಮಾಡಬೇಕು. ಬೇಕಂದರೆ ಕರಿಬೇವು ಕೂಡ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಒಗ್ಗರಣೆ ಹಾಕಿ ಆಗಿದೆ. ಈಗ ಈ ಎಣ್ಣೆನ ಮಿಕ್ಸ್ ಮಾಡಿರೋ ಮಾವಿನಕಾಯಿ ಜೊತೆ ಹಾಕೋಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಈಗ ಮಿಕ್ಸ್ ಮಾಡಿ ಆಗಿದೆ. ಈಗ ತುಂಬ ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ಸರ್ವ್ ಮಾಡಲು ರೆಡಿಯಾಗಿದೆ. ಫ್ರೆಂಡ್ಸ್, ಇದನ್ನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಅಥವಾ ಒಂದು ಜಾರಲ್ಲಿ ಕೂಡ ಹಾಕಿಡ್ಬೋದು. ಚೆನ್ನಾಗಿ ಲಿಡ್ನ ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ನೋಡಿದ್ರಲ್ಲ ತುಂಬ ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.